ಹಾಯ್ ಮಾಡು. ಹಾಯ್ ಹಾಯ್. ನಿನ್ನ ಹೆಸರೇನು ಹೇಳು? ಬಿಂದು. ನೀನು ಶ್ರಾವಣಿ. ಇಬ್ರು ಯಾರು? ನಾನು ಈಕೆ ನಾನು ಈಕೆ ಫ್ರೆಂಡು, ಈಕೆ ನನ್ನ ಫ್ರೆಂಡ್. ಹೌದಾ ಅಮ್ಮಿ? ಚಿನ್ಯ ಚಿನ್ನ ಅಪ್ಪನ ಫ್ರೆಂಡು. ಹೌದಾ? ಅಪ್ಪ ಇವ್ರ ಫ್ರೆಂಡು. ಹೌದಾ? ನೀವು ಊರಿಗೆ ಬರ್ತಿಲ್ಲ ಇವತ್ತು ನಾವು ಕೂಡ? ಹೇಗೆ ಬರ್ದು? ಹಾಂ ಗಂಡ ಐಡಿಯಾ ಸಿಕ್ತು. ಹಾಂ ಹೇಳ. ಎಷ್ಟನೇ ಕ್ಲಾಸ್ ಅಮ್ಮ? ಆರ್ಕಿಡ್ಸ್. ಹಾಂ ಆರ್ಕಿಡ್ಸ್. ನೀನು? ನಾನು ಒಂದೇ ಎರಡನೇ. ಬಾಯ್ ಹೇಳ್ಬಿಡ್ರಿ. ಬಾಯ್ ಬಾಯ್. ನಾ ಯಾರು ಮತ್ತೆ ಕೇಳ್ದು ನಾನು ಕೇಳ್ಕೊಟ್ಟು ನಾ ಬಿಟ್ಟೈತೆ ಕರೆದ್ರೆಲ್ಲ ಹೋಗ್ತೀನಿ, ಕರೀಲಿಲ್ಲ ನಮ್ಮ ಮನೆ. ನೋಡ್ರಿ ಇವಾಗ ನೀರು ಮಾಡೋ ಕಾರ್ಯಕ್ರಮಕ್ಕೆ ನೀರು ಮಾಡೋಕೆ ಮಂದಿ ಬಂದಿರ್ತಾರಲ್ರಿ, ಅವ್ರಿಗೆ ಕೊಡೋಕೆ ಬೇಸನ್ ಮತ್ತು ಜಿಲೇಬಿ ಮತ್ತು ಚೂಡಾ ಎಲ್ಲ ರೆಡಿ ಮಾಡಾಕತ್ತಾರ ರೀ, ಪ್ರಿಪ್ರೇಷನ್ ಮಾಡಾಕತ್ತಾರ ಇಲ್ಲಿ ಕೊಡ್ಲಾಕ ಬಂದವ್ರಿಗೆ. ಈ ಕಡೆ ಹಳ್ಳಿ ಕಡೆ ಇದೇ ಥರ ನೋಡಿರಿ ಯಾವ ಥರ ನೀರು ಮಾಡ್ತಾರಂತ ನಿಮ್ಗೆ ಕೂಡ ಶೇರ್ ಮಾಡ್ತೀನಿ. ಬರ್ರಿ ಇಲ್ಲಿ ನೀರು ಮಾಡೋಕೆ ಎಲ್ಲ ರೆಡಿ ಮಾಡಾಕತ್ತಾರ ನೋಡ್ರಿ. ಇಲ್ಲಿ ಮದುಮಕ್ಕಳು ನಿಂತಾರ. ಇಲ್ಲೆಲ್ಲ ಮತ್ತು ಅರಿಶಿನ ಹಚ್ಚಕ್ಕೆ ಯಾವ ಥರ ಶಾವಿಗೆ ಮನೆ ಹಾಕಿ ಇದು ಒಣಕೆ ಇಟ್ಟು ಇದು ಮಾಡಿರ್ತಾರೆ, ಅದೇ ಥರನ ಮಾಡಿರ್ತಾರೆ ನೋಡಿರಿ. ಮದುಮಕ್ಕಳು ಇಲ್ಲಿ ನಿಂತಾರೆ ನೋಡಿರಿ. ಅರಿಶಿನ ಹಚ್ಚು ಹೆಂಗೆ ಅರಿಶಿನ ಹಚ್ಚಕ್ಕೆ ಯಾವ ಥರನೇ ಮಾಡ್ತಾರೆ ಅದೇ ಥರ ಅಂಥೇಳಿ ಮದುವೆ ಆದ ಮರ್ದಿನ ಇಲ್ಲಿ ವಾರ ಬಂದಿದ್ರೆ ಶನಿವಾರ ರೀ, ಬುಧವಾರ ನೀರು ಮಾಡ್ತಾರೆ ಹಳ್ಳಿ ಕಡೆ. ಇದು ಶನಿವಾರ ನೋಡಿರಿ. ಇವತ್ತು ನಿನ್ನೆ ಶುಕ್ರವಾರ ಮದುವೆ ಆಗೈತ್ರಿ, ಶನಿವಾರ ಏನೈತಿ ನೀರು ಮಾಡ್ತಾರೆ ನೋಡಿರಿ. ಆಯ್ತಾರ ಏನು ದೇವ್ರಿಗೆ ಹೋಗ್ತಾರೆ, ಮುಗಿತು ದೇವ್ರಿಗೆ ಹೋಗಿ ಬಂದ್ರಂದ್ರೆ ಎಲ್ಲ ಮದುವೆ ಕಾರ್ಯಕ್ರಮಗಳು ಮುಗಿದು ನೋಡಿರಿ. ಇದು ಲಾಸ್ಟ್ ಕಾರ್ಯಕ್ರಮ ಅಂತ ಹೇಳ್ಬೋದು ರೀ. ದೇವ್ರಿಗೆ ಹೋಗೋದು, ದೇವ್ರಿಗೆ ಹೋಗಿ ಎಲ್ಲ ಬಾಸಿಂಗ ಮತ್ತು ಹಾರ ಅವು ಇರ್ತಾವಲ್ಲ ರೀ, ಮದುವೆ ಮಾಡಿ ಏನೇನು ಇರ್ತಾವೆ ಎಲ್ಲ ಒಳಿ ಬಿಟ್ಟು ಬರ್ತಾರೆ ಹೋಗಿ. ಅವನ್ನ ನಾಳೆಗಿರಿ ಅದು ಕಾರ್ಯಕ್ರಮ, ಅದು ವಿಡಿಯೋ ಬರ್ತೀರಿ. ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತೀನಿ ನೋಡಿರಿ. ಬರ್ರಿ ಇಲ್ಲಿ ಮದುಮಕ್ಕಳು ಕುಂತ್ರಿ. ಇವಾಗ ಏನು ಮಾಡ್ತಾರಂದ್ರೆ ಏನು ಚಜ ಮಾಡೋರು ಕಿವ್ಯಾಗ ಎಲ್ಲ ಎಣ್ಣೆ ಹಾಕಿ ನೀರು ಹಾಕ್ತಾರೆ ತಲೆ ಮ್ಯಾಗ. ನೀರು ಮಾಡೋದು ಶಾಸ್ತ್ರ ಅಂದ್ರೆ ನೀರು ಹಾಕ್ತಾರೆ ನೋಡಿರಿ. ಇಲ್ಲಿ ಯಾವ ಥರ ಮಾಡ್ತಾರಂತ ನನಗೂ ಅಷ್ಟೊಂದು ಮಾಹಿತಿ ಗೊತ್ತಿಲ್ಲ ರೀ. ಹಳ್ಳಿ ಒಳಗೆ ಮಾಡ್ತಾರೆ ನೋಡಿರಿ. ನಾ ಎಷ್ಟು ಗೊತ್ತೈತೆ ನನಗೂ ಅಷ್ಟು ಹೇಳ್ತೀನಿ ನೋಡಿರಿ. ನಾನು ನಿನ್ನೆ ಆ ಕಡೆನೇ ಊರಿಗೆ ಹೋಗ್ಬೇಕಂದ್ನಲ್ರಿ, ಹಲಗೇರಿಗೆ ಹೋಗ್ಬೇಕಂದ್ರಿ. ವೈನಿಯರು ಬಿಡಲಿಲ್ಲ ರೀ, ವೈನಿಯರು ಅವರು ಬರ್ರಿ ಅನ್ನಕತ್ರು. ಈ ಕಡೆ ಬಂದು ನೋಡಿರಿ. ನಮ್ಮ ವೈನಿಯರ ಅಣ್ಣ ನೋಡಿರಿ, ಇವರು ಆಗಳೇ ಎಣ್ಣೆ ಹಾಕಿದ್ರಲ್ಲ, ಅವರು ಮದುವೆ ಆಗಿ ಭಾಳ 3 ವರ್ಷ ಆತು ರೀ. ಇವ್ರದ್ದು ಇನ್ನೊಬ್ಬ ಇದ್ದನ್ರಿ, ಅವನು ಮದುವೆ ಮಾಡಿದ್ರು ನೋಡಿರಿ. ಮುಗೀತು ಒಬ್ಬ ವಾರ, ಇನ್ನೊಬ್ಬಕ್ಕೆ ಏನು ಮಾಡೋದು ನೋಡಿರಿ. 3 ಮಂದಿದು ಆತು ಇವಾಗ. ಇದು ಅವಿಯರ ಮದುಮಗಳರ ಅವ್ವಾರ ನೋಡಿರಿ. ಅವರು ಬಂದಿದ್ರಿ, ಅವರು ಚಾರ್ಜ ಮಾಡಾಕತ್ತಾರ ನೋಡಿರಿ. ಮದುಮಗಳು ಅದಾಳ ರೀ, ರೋಹಿಣಿಯರ ಅವ್ವಾರ ನೋಡಿರಿ ಇವರು. ಬರ್ರಿ ಇವಾಗ ಅವರು ಚಾರ್ಜ ಮಾಡ್ತಾರೆ. ಯಾವ ಥರ ನೀರು ಮಾಡ್ತಾರೆ, ನಿಮ್ಮ ಕಡೆ ಯಾವ ಥರ ನೀರು ಮಾಡ್ತಾರೆ ಪ್ಲೀಸ್ ಕಮೆಂಟ್ ಮಾಡಿರಿ. ನನಗೆ ಊರಿಗೆ ಹೋಗೋದಾಗಿಲ್ಲ ನೋಡಿರಿ. ಇಲ್ಲಿ ನೀರು ಹಾಕಾಕತ್ರು ನೋಡಿರಿ. ಹಳ್ಳಿಯಾಗ ಇದೇ ಥರ ನೀರು ಮಾಡ್ತಾರೆ ನೋಡಿರಿ. ಮತ್ತು ಮಾಡಿ ಅರ್ಶಿಣ ಪತ್ಲ ಅಂತಾರಲ್ಲ ರೀ, ಅದನ್ನ ಉಟ್ಕೊಂಡು ಮೇಲೆ ಮುಸುಗು ಹಚ್ಕೊಂಡು ನೀರು ಮಾಡಿ ಮುಗಿಸ್ತಾರೆ ನೋಡಿರಿ. ಇವಾಗ ಎಲ್ಲನೂ ಮತ್ತು ಆ ಥರ ಅಷ್ಟು ಬಟ್ಟೆ ಉಟ್ಕೊಂಡು ಮತ್ತು ಇನ್ನೇನು ದಂಡಿ ನೀರು ಮಾಡಾಗ ಏನೇನು ಹಾರ ದಂಡಿ ಕಟ್ಟಿರ್ತಾರಲ್ಲ ರೀ, ಅವೇ ದಂಡಿ ಹಾರ ಮತ್ತು ಒಳಗೆ ಕಟ್ತಾರೆ ನೋಡಿರಿ. ಬಾಸಿಂಗ ಕಟ್ತಾರೆ ಇವತ್ತೊಂದು ದಿನ ಅಷ್ಟು ಒಳಗೆ ಕಟ್ಟಿ. ಆಮೇಲೆ ಏನೈತೆ ಆರತಿ ಬೆಳಗಿ ಮತ್ತು ಆಮೇಲೆ ಹೋಗಿ ಜಗಲಿ ಮುಂದೆ ಹೋಗಿ ಕುಂದರ್ಸಿ ಆರತಿ ಬೆಳಗಿ ಮತ್ತು ಅಷ್ಟು ಹುಚ್ಚಿಡ್ತಾರೆ ನೋಡಿರಿ. ಅಲ್ಲಿ ಇವನ್ನೇ ಹೋಗಿ ನಾಳೆ ಬಾಸಿಂಗ ಹೋಗಿ ಒಳೆ ಬಿಟ್ಟು ಬರ್ತಾರೆ, ದೇವ್ರಿಗೆ ಹೋಗಿ ಬರೋದು. ಈ ಕಡೆ ಹಳ್ಳಿ ಕಡೆ ಇದೇ ಥರ ಸಂಪ್ರದಾಯ ನೋಡಿರಿ. ದೇವ್ರಿಗೆ ಒಂದು ಹೋಗಿ ಬಂದ್ರೆ ಎಲ್ಲ ಕಾರ್ಯಕ್ರಮ ಮುಗಿದು ನೋಡಿರಿ. ಎಲ್ಲ ಕಾರ್ಯಕ್ರಮ ಮುಗಿದು ನೋಡಿರಿ. ಇಲ್ಲಿ ಅವರು ಕಳಶ ಹಿಡ್ದಾರಲ್ರಿ ಚೈತ್ರ, ಅವ್ರಿಗೊಂದು ದಂಡಿ ಕಟ್ಟಾಕ್ತಾರೆ ನೋಡಿರಿ. ಮದುಮಗಳಿಗೊಂದು ಅವ್ರಿಗೊಂದು ದಂಡಿ ಕಟ್ಟಿದ್ರು ಮತ್ತು ಹಾರ ಹಾಕ್ಕೊಂಡು ಇಲ್ಲೆಲ್ಲ ಮತ್ತೇನು ಮಾಡ್ತಾರಂದ್ರೆ ಇನ್ನೊಂದು ಸಂಪ್ರದಾಯ ಐತ್ರಿ ಇಲ್ಲಿ. ಇವರೆಲ್ಲ ಆಗಿಂದ ಮತ್ತು ಕಳಶ ಬೆಳಗ್ತಾರೆ. ಕಳಶ ಬೆಳಗಿಂದ ಮತ್ತೊಂದು ಪ್ಲೇಟ್ ತೊಗೊಂಡು ಅದು ದುಬ್ಬದಿಂದ ಅದು ನೀರು ಹಾಕ್ತಾರೆ ನೋಡಿರಿ. ಮುಂದೆ ಹಾಕ್ತಾರೆ ಅದನ್ನು. ಇವಾಗ ಕಳಶ ಬೆಳಗ್ತಾರೆ. ಕಳಶ ಬೆಳಗಿಂದ ಹಾಕ್ತಾರೆ ನೋಡಿರಿ ಎಲ್ಲ. ಮತ್ತು ಉದೋರ್ನ ಬಸವನ್ನ ತರಿಸಿದ್ರು ನೋಡಿರಿ ಎಲ್ಲ. ಚಂದ ಮಾಡ್ತಾರೆ ಹಳ್ಳಿ ಕಡೆ. ಇದೊಂದು ಪದ್ಧತಿ ಚೆನ್ನಾಗಿರುತ್ತೆ ನೋಡಿರಿ.
ನಿಮ್ಮ ಮದುವೆ ಆಗಿದ್ದು ಮಳ್ಳಮ್ಮರ ದಿನ ನೀರು ಮಾಡಬೇಕು. ಮದುವೆ ಆದ ಮಳ್ಳಮ್ಮರ ದಿನ ಶನಿವಾರ ಬಂದೈತೆ ನೀರು ಮಾಡ್ಯಾರ. ಇಲ್ಲಿಕ ಶನಿವಾರ ಬಂದಿಲ್ಲಿಕಂದ್ರೆ ಶನಿವಾರ ನೋಡ್ಕೊಂಡು ನೀರು ಮಾಡ್ತಾರೆ. ಇವ್ರ ಮದುವೆ ಶುಕ್ರವಾರ ಆಗೈತಲ್ಲ ಶನಿವಾರ ಬಂದೈತೆ ರೀ. ಮತ್ತು ಇದಕ್ಕೆ ಶನಿವಾರ ಬುಧವಾರ ನೀರು ಮಾಡ್ತಾರೆ ನೋಡಿರಿ ಮಾಡ್ತಾರೆ. ಮತ್ತು ಬರೀ ಇಲ್ಲೆಲ್ಲ ಏನೇನು ಹೇಳಾಕತ್ತಿದ್ರು ಅಕ್ಕಾರು ಅವರು ಅವ್ರನ್ನ ಕಸ ಬೆಳಗಿದ್ರು. ಇವಾಗ ಏನೈತೆ ಒಂದು ಪ್ಲೇಟ್ ತೊಗೊಂಡು ನೀರು ಹಾಕ್ತಾರಂತ ಹೇಳಿದ್ನಲ್ಲ ರೀ, ಅದನ್ನು ಮಾಡ್ತಾರೇನು ಅದನ್ನೇ ಮಾಡಾಕತ್ತಾರೆ ನೋಡಿರಿ ಇವಾಗ. ಅವ್ರಿಗೆ ಗೊತ್ತಿಲ್ಲ ರೀ, ಕೇಳಾಕತ್ತಿದ್ರು ಹೆಂಗೆ ಮಾಡ್ಬೇಕಂತೇಳಿ. ಇದೊಂದು ಲಾಸ್ಟ್ ಸಂಪ್ರದಾಯ ಮಾಡಾಕ್ತಾರೆ ನೋಡಿರಿ. ಒಂದು ಪ್ಲೇಟ್ ತೊಗೊಂಡು ನೀರು ಹಾಕಿ ಈ ಕಡೆ ಎಳಿತಾರೆ. ಇದನ್ನು ಇನ್ನೊಮ್ಮೆ ಹಾಕಂದ್ರೆ ಅವರು ಗೊತ್ತಿಲ್ಲಲ್ಲ ಅಪ್ಪ್ಯಾಗ ಅದ್ರ ಸಲಾಗ ಆ ಥರ ಮಾಡಾಕತ್ತಿದ್ರು. ಇವ್ರಿಬ್ರು ಗಂಡ ಹೆಂಡ್ತಿ ನೋಡಿರಿ, ಚೈತ್ರ ಹಿರೇಮಗ ಸೊಸೆ ನೋಡಿರಿ ಇವರು. ಬರ್ರಿ ಇವಾಗ ಏನು ಮಾಡ್ತಾರಂದ್ರೆ ಮತ್ತು ಇನ್ನೊಮ್ಮೆ ನಿಂದಿರ್ಸೊಮ್ಮೆ ನೀರು ಹಾಕ್ತಾರೆ ನೋಡಿರಿ. ಅದೇ ಥರ ಇದು ಲಾಸ್ಟ್ ನೀರು ಮಾಡೋದಂದ್ರೆ ಇದೇ ಥರ ಪದ್ಧತಿ ನೋಡಿರಿ. ಹಿಂಗೆ ಹಾಕ್ತಾರಲ್ಲ ನೀರು ಮಾಡೋ ಪದ್ಧತಿ ಅಂತಾರೆ. ಒಳ್ಳೆ ಮದುಮಕ್ಳು ಇದೇ ಥರ ರೆಡಿ ಆಗ್ತಾರೆ ನೋಡಿರಿ. ಒಂದು ಪ್ಲೇಟ್ ಹಿಡಿದು ಅವ್ರ ದುಬ್ಬಿ ಮೇಲೆ ಬೀಳಾರ್ನೆ ಮತ್ತು ನೀರು ಹಾಕ್ತಾರೆ. ಮತ್ತು ಆ ಸೈಡ್ ಹಾಕಂತೇಳಿ ಚೈತ್ರ ಹೇಳಾಕತ್ತಿಲ್ಲ ನೋಡಿರಿ. ಹಾಕಿದ್ರು ಮತ್ತು ಟಿಪ್ಪಿಗೆ ಹಾಕಿ ಇವಾಗ ಏನು ಮಾಡ್ತಾರಂದ್ರೆ ಆರತಿ ಮಾಡಿರ್ತಾರೆ. ಎದ್ರದ್ದಂದ್ರೆ ಅರಿಶಿನ ಬಾನ ಕೂಡಿಸಿ ಆರತಿ ಮಾಡಿರ್ತಾರೆ. ಮತ್ತು ಇಳಿಯೋದು ಆರತಿ ಅಂತಾರಲ್ರಿ, ಇಳಿಕೇರಿ ಆರತಿ ಇಡ್ತಾರೆ ನೋಡಿರಿ. ಇಲ್ಲಿ ತಂದು ನೋಡಿರಿ ಆರತಿನೂ ಅದನ್ನೊಂದು ಇಳಿವಿ ಫೈನಲಾಗಿ ನೀರು ಮಾಡೋದು ಮುಗೀತು ರೀ. ಮತ್ತು ಜಗಲಿ ಮುಂದೆ ಹೋಗಿ ಕಂಬಳಿ ಹಸಿರ್ತಾರೆ. ಮತ್ತು ಅವು ಅಕ್ಕಿ ಏನೈತೆ ಅಕ್ಕಿ ಹಿಂಗೇನ ಕುಂದ್ರಾಕ ಇದು ಓದಿರ್ತಾರೆ ರೀ, ಅಕ್ಕಿ ಓದಿರ್ತಾರೆ ಅವ್ರಿಗೆ ಕುಂದ್ರಾಕ ಅಲ್ಲಿ ಕುಂತು ಮತ್ತು ಅಷ್ಟು ಬಿಚ್ಚಿಟ್ಟು ದೇವ್ರ ಸಹ ಮಾಡಿ ಬರ್ತಾರೆ ನೋಡಿರಿ. ನೀರು ಮಾಡೋ ಪದ್ಧತಿ ಇಷ್ಟೇ ನೋಡಿರಿ. ಮುಗೀತು ಹಳ್ಳಿ ಕಡೆ ನೋಡಿರಿ ಈ ಥರ ಮಾಡ್ತಾರೆ ನೋಡಿರಿ. ಇಲ್ಲೇ ದೀಪ ಇಡಾಕತ್ತಾರೆ ನೋಡು, ಇದು ಮಾಡ್ಲತ್ತಾರೆ. ಅದು ಮಧ್ಯಾಹ್ನದಾಗನೇ ಶಾವ್ಗೆ ಮಾಡೋದು ಏನೇನು ನಮ್ಮ ಕಾರ್ಯಕ್ರಮ ಮುಗ್ಸ್ಯಾರ. ನಾನು ವೀಡಿಯೋ ಮಾಡೋದು ತೊಗೊಳೋದು ಆಗಲಿಲ್ಲ. ಇವಾಗ ನೀರು ಮಾಡೋದು ಅಷ್ಟೇ ತೊಗೊಂಡಿನಿ ರೀ. ಈ ಟೈಮ್ ಅಂತೂ 7 ಗಂಟೆ ಆಗೈತೆ ರೀ, ಕತ್ಲನಾಗೈತೆ. ಎಲ್ಲ 4 ಮಂದಿ ಒಳ್ಳೆ ದೊಡ್ಡವರು ಗಂಡು ಮಕ್ಕಳು ಹೆಣ್ಮಕ್ಳು ಕೂಡೇ ಬಂದಿರ್ತಾರೆ ರೀ. ಅವ್ರಿಗೆ ಬಂದವರಿಗೆ ಚಹಾ ಮತ್ತು ಮಜ್ಜಿಗೆ ಮತ್ತೆಲ್ಲ ಥರ ಉಂಡೆ ಜಿಲೇಬಿ ಎಲ್ಲ ಥರ ಮಾಡಿಸಿದ್ರು ನೋಡಿರಿ. ಎಲ್ಲ ಥರ ಸೌಲಭ್ಯ ಇತ್ತು. ಈಗ ನೋಡಿರಿ ಕಳಶ ತೊಗೊಂಡು ಒಳ್ಯಾಕೆ ಹೊಂಟ್ರು. ಅವರು ಒಳ್ಯಾಕೆ ಬರಾಕತ್ರು ನೋಡಿರಿ. ಮುಗೀತು ನೋಡಿರಿ. ಒಂದು 4 ನೀರು ಬಚ್ಚಲ್ದಾಗ ಕೈಕಾಲು ಮೈ ತೊಗೊಂಬರೋದು 4 ನೀರು ಮಾಡ್ತಾರೆ. ಇದು ಅಂದ್ರದಾಗ ಅಂತೇಳಿ ಇದೊಂದು ನೀರು ಮಾಡ್ತಾರೆ ನೋಡಿರಿ. ಇವಾಗ ಇಲ್ಲಿ ಬಂದು ಇಲ್ಲೇ ಕುಂದಿರ್ತಾರೆ ನೋಡಿರಿ. ಇಲ್ಲಿ ಕುಂತು ಉಸ್ತಾರೆ ಇವಾಗ. ಇಲ್ಲೇ ಕಳಶ ಬೆಳಗಿ ಉಸ್ತಾರೆ ನೋಡಿರಿ ಅಷ್ಟು. ಮತ್ತು ಇವತ್ತು ಅಂದ್ರ ಇಳ್ತಾರಂತ್ರಿ. ಇವತ್ತನ ಅಂದ್ರ ಹಾಕಿರ್ತಾರಲ್ರಿ ಮದುವೆಗೆ ಇಷ್ಟು ದಿನ ಅಂತಿರ್ತಾ ಇವತ್ತು ಅಂದ್ರ ಇಳ್ತಾರೆ ರೀ. ಅದು ಅಂದ್ರಕೊಂಡು ಪೂಜೆ ಮಾಡಾಕತ್ತಾರೆ. ಮತ್ತು ಅಗಸ್ರಿಗೆ ಮತ್ತು ಜೀರಿಗೆ ಮತ್ತು ಕೊರ್ರಿಗೆ ಎಲ್ಲ ಬಟ್ಟೆ ಮಾಡ್ತಾರೆ ಆಯರ್ ಇವತ್ತು. ಇದು ಎಲ್ಲ ಮುಗಿಸ್ಕೊಂಡು ಅದನ್ನು ಮಾಡ್ತಾರೆ. ಎಷ್ಟೆಷ್ಟು ನಿಮಗೂ ವೀಡಿಯೋ ಶೇರ್ ಮಾಡೋದಾಗುತ್ತೆ ನಾ ಖಂಡಿತ ನಿಮ್ಗೂ ವೀಡಿಯೋ ಶೇರ್ ಮಾಡ್ತೀನಿ ರೀ. ಇಲ್ಲೇನು ನೋಡಿರಿ ಇದನ್ನು ಮುಗೀತು. ಇವಾಗ ಏನೈತಿ ಕಂಕಣ ಅವು ಎಲ್ಲ ಹುಚ್ಚಿಟ್ಟು ನಾಳೆ ಬಾಸಿಂಗ್ ಬಿಡಕ್ಕೆ ಹೋಗ್ತಾರಲ್ರಿ, ಅಷ್ಟು ಕೂಡಿ ಹೊಳೆ ಬಿಟ್ಟು ಬರ್ತಾರೆ ನೋಡಿರಿ. ಇದು ಲಾಸ್ಟ್ ಕಾರ್ಯಕ್ರಮ ರೀ, ನಾಳೆಗೆ ಹೊಳೆ ಬಿಡೋದು. ಅದು ನೋಡಿರಿ ಕಂಕಣ ಹುಚ್ಚಾಕತ್ತಾರ. ಹುಚ್ಕೇರಿ ಕಳಶ ಬೆಳಗಿ ಕಂಕಣ ಹುಚ್ಚಿ ಹೊಳೆ ಬಿಡ್ತಾರೆ ನೋಡಿರಿ. ಬರ್ರಿ ಇವಾಗ ಬಟ್ಟೆ ಏರಿ ಮಾಡ್ತಾರೆ ಎಲ್ಲ ನೋಡ್ತೀನಿ ರೀ. ನಾನು ಹಂಗೆ ವಿಡಿಯೋ ತೊಗೊಂಡಾಗಲ್ಲ ರೀ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀವಿ. ಮತ್ತು ನಾಳೆ ಲಾಗ್ನ್ಯಾಗ ಸಿಗ್ತೀನಿ ನೋಡಿರಿ. ಬಾಯ್ ರೀ.